ತುಂಬ ಜನ ಹುಡುಗರುಗಳಿಗೆ ಪ್ರೀತಿ ಅಂದ್ರೇ ನೆಗೆಟಿವ್. ನನಗೆ ಬೇಡಪ್ಪ ಪ್ರೀತಿ ಸವಾಸ ಅನ್ನೋ ಥರನೇ ಇದ್ದಾರೆ ಇವಾಗಿನ ಹುಡುಗರುಗಳು. ಕಾರಣ ಹುಡುಗಿರು. ನಿಮಗೆ ಗೊತ್ತು ಎಷ್ಟು ಜನ ಮೋಸ ಮಾಡಿ ಪ್ರೀತಿನಲ್ಲಿ ಹುಡುಗರ ಲೈಫ್ನ ಹಾಳು ಮಾಡಿದ್ದಾರೆ ಅಂತ. ಹಿಂಗಿರೋವಾಗ ಇಲ್ಲೊಂದು ಕಪ್ಪಲ್ಲು, ನೇಪಾಳಿ ಕಪ್ಪಲ್ ಇವರು. ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ರೆಂಡಿಂಗಲ್ಲಿದ್ದು. ಅವ್ರು ಆ್ಯಕ್ಚುಲಿ ಹಸ್ಬೆಂಡ್ ತೀರ್ಕೊಂಡ್ರು ಮೊನ್ನೆ. ಅವರಿಗೆ ತುಂಬ ದಿನದಿಂದ ತಲೆನೋವು ಬರ್ತಾಯಿತ್ತಂತೆ. ಸೊ ಅವ್ರೇನು ಮಾಡಿದ್ದಾರೆ, ಜಸ್ಟ್ ತಲೆನೋವು ಅಷ್ಟೇ ಅಲ್ವಾ ಬಿಡು ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿದ್ದಾರೆ. ತುಂಬ ವಿಪರೀತ ಆದಾಗ ಏನು ಮಾಡಿದ್ದಾರೆ, ಟ್ರೀಟ್ಮೆಂಟ್ಗೆ ಅಂತ ಹೋಗಿದ್ದಾರೆ. ಬಟ್ ತಲೆನೋವು ಟ್ರೀಟ್ಮೆಂಟ್ಗೆ ಅಂತಲೇ ಹೋಗಿರೋದವರು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದೆ, ಡಾಕ್ಟರ್ ಹೇಳಿದ್ದಾರೆ ಇವ್ರಿಗೆ ಬ್ರೈನಲ್ಲಿ ಟ್ಯೂಮರ್ ಇದೆ, ಅದು ಕೂಡ 4th ಸ್ಟೇಜಲ್ಲಿರೋ ಕ್ಯಾನ್ಸರ್ ಅದು. ಸೊ ಹೇಳಿದ್ದಾರೆ ತುಂಬ ದಿನ ಉಳಿಯಲ್ಲ ಅಂತ. ಬಟ್ ಅವಾಗಿಂದನೂ ಇವ್ರ ವೈಫ್ ಏನಿದ್ದಾರೆ, ಶ್ರೀಜನಾ ಅಂತ ಅವ್ರ ಹೆಸರು, ವೈಫ್ ಹೆಸರು, ಗಂಡನ ಹೆಸರು ಬಿಬೇಕ್ ಅಂತ. ಸೊ ಎಷ್ಟು ಕೇರಾಗಿ ನೋಡ್ಕೊಂಡಿದ್ದಾರೆ ಹಸ್ಬೆಂಡ್ನ ಅಂದರೆ, ಆ ಫೋಟೋಸು ನಿಮ್ಗೆ ಯಾರಿಗಾದ್ರೂ ಗೊತ್ತಾಗಿಲ್ಲ, ನಾನು ಯಾವ ಕಪ್ಪಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗಿಲ್ಲ ಅಂದರೆ ನಾನು ಇಲ್ಲಿ ಫೋಟೋಸ್ ಹಾಕಿರ್ತೀನಿ ನೋಡಿ. ಅವ್ರದ್ದು ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೊಂಡಿದ್ದಾರೆ ಗಂಡನ್ನ. ಸೊ ನಾನು ಈ ವಿಷಯನ ಏನಕ್ಕೆ ಹೇಳೋದಕ್ಕೆ ಬಂದೆ ಅಂದರೆ, ನಿಮಗೆ ಹುಡುಗರುಗಳು ಹುಡುಗಿರು ಮಾಡೋ ಮೋಸಗಳನ್ನಷ್ಟೇ ನೋಡಿಕೊಂಡು ಅವ್ರ ಬಗ್ಗೆ ತಲೆ ಕಟ್ಕೊಂಡು ಅಯ್ಯೋ ಹುಡುಗಿರು ಸವಾಸ ಬೇಡ, ಅಯ್ಯೋ ಪ್ರೀತಿ ಸವಾಸ ಬೇಡ ಅಂತ ಕೊರಗೋದ್ರ ಜೊತೆಗೆ ಪ್ರೀತಿ ಅಂದ್ರೇ ಭಯ ಪಡೋದನ್ನ ಬಿಟ್ಟು ಒಂದು ತಿಳುವಳಿಕೆ ಇಟ್ಕೊಳ್ಳಿ. ಪ್ರೀತಿ ಅಂದರೆ ಭಯ ಪಡೋದಲ್ಲ, ತಿಳುವಳಿಕೆ ಇರಬೇಕು. ಯಾವ ಹುಡುಗಿನ ಪ್ರೀತಿ ಮಾಡಬೇಕು, ಯಾರು ಮೋಸ ಮಾಡ್ತಿದ್ದಾಳೆ, ನಾನು ಬರೀ ಹುಡುಗರ ಬಗ್ಗೆ ಮಾತಾಡ್ತಿಲ್ಲ, ಹುಡುಗಿರು ಅಷ್ಟೇ. ಯಾವ ಹುಡುಗ ಮೋಸ ಮಾಡ್ತಾನೆ ಅಂತ ತಿಳುವಳಿಕೆ ಇಲ್ದೇ ಅದು ಹೆಂಗೆ ಲವ್ ಮಾಡ್ಬಿಡ್ತೀರಾ ನೀವು? ಏನೇ ಸಿಚುವೇಶನ್ ಬಂದರೂ ನೀನು ಬಿಡಲ್ಲ ಅಂತಲೇ ಎಲ್ಲರೂ ಹೇಳೋದು. ಬಟ್ ಫೇಕ್ ಯಾವುದು, ಯಾವುದು, ರಿಯಾಲಿಟಿಗೆ ಬಂದು ಯೋಚನೆ ಮಾಡಿಯಲ್ಲ. ನಿಮ್ಗೆ ಗೊತ್ತಾಗ್ಲಿಲ್ವಾ ಯಾವುದು ಫೇಕು ಯಾವುದು ರಿಯಲ್ ಅಂತ ಗೊತ್ತಾಗಲಿಲ್ಲ ಅಂದ್ಕೊಳ್ಳಿ. ನಿಮ್ಗೆ ಅಷ್ಟು ಡೌಟ್ ಇದ್ರೆ ಅವನ ಮೇಲೆ, ನೋಡಪ್ಪ ನಾನು ನಿನ್ನನ್ನು ಮದುವೆ ಆಗೋಕ್ಕೆ ರೆಡಿ ಇದ್ದೀನಿ, ಪ್ರೀತಿ ಮಾಡೋದಕ್ಕೂ ರೆಡಿ ಇದ್ದೀನಿ, ಬಂದು ನಮ್ಮ ಮನೆಯವ್ರ ಹತ್ರ ಫಸ್ಟ್ ಮಾತಾಡು. ಅವರು ನೀವು ಪ್ರೀತಿ ಮಾಡಿ ನಾವು ಮದುವೆಗೆ ಒಪ್ಕೊತೀವಿ ಅಂತ ಒಪ್ಕೊಂಡ್ರೆ ಆಮೇಲೆ ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಹುಡುಗನ ಹತ್ರ. ಒಂದು ವೇಳೆ ಅವ್ನು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿ ಮಾಡ್ತಿರೋದೇ ಆದರೆ ಸರಿ, ನಾಳೆ ಬರ್ತೀನಿ ಮನೆಯವ್ರ ಹತ್ರ ಮಾತಾಡ್ತೀನಿ ಅಂತಾನೆ. ಗೊತ್ತಾಯ್ತಾ? ಕರ್ಕೊಂಡು ಹೋಗ್ಬಿಡಿ. ಮನೆಯವ್ರು ಏನು ಹೋಗಿದ ತಕ್ಷಣ ಇವನು ಪ್ರೀತಿ ಮಾಡ್ತೀನಿ ಮದುವೆ ಮಾಡ್ಕೊಡ್ತೀರಾ ಅಂತ ಕೇಳಿದ ತಕ್ಷಣ ಹೌದು ಬಾ ಅಂತ ಆರ್ತಿ ಮಾಡಿ ಕರ್ಕೊಂಬಿಡಲ್ಲ, ಉಗ್ದು ಅಡ್ತಾರೆ ಆಚೆಗೆ. ಟೆಸ್ಟ್ ಮಾಡೋದಕ್ಕೆ ಅಟ್ಲೀಸ್ಟು ಅವನ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಹಂಗೆ ಹೇಳ್ಬೋದಲ್ಲ. ನೀವು ಅಷ್ಟೇ ಹುಡುಗರುಗಳು, ಹುಡುಗಿನ ಹೇಳಿ ನೋಡಮ್ಮ ನಾಳೆ ನಮ್ಮ ಮನೆಯಲ್ಲಿ ನಮ್ಮ ಪ್ರೀತಿ ವಿಷಯ ಹೇಳ್ತಾ ಇದ್ದೀನಿ, ಅವ್ರು ಒಪ್ಕೊಂಡ್ರೆ ಮದುವೆ ಆಗೋಣ, ಲವ್ ಮಾಡೋಣ, ಒಪ್ಕೊಂತೀಯ ನೀನು ಅಂತ ಕೇಳಿ. ನಿಮ್ಮ ಮನೆಗೆ ಅಂದರೆ ಒಪ್ಕೊಂಡ್ಬಿಡ್ತಾಳೆ ಅವಳು. ನೋಡೋಣ ಇವ್ರ ಮನೆಯವ್ರು ಒಪ್ಕೊಂಡ್ರೆ ಆಮೇಲೆ ಮೋಸ ಮಾಡ್ಬೋದಲ್ಲ ಅಂತ. ನಿಮ್ಮ ಮನೆಗೆ ಬಂದು ಮಾತಾಡ್ತೀನಮ್ಮ, ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನಿ, ನಿನ್ನನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನಿಮ್ಮ ಮನೆಯವ್ರ ಹತ್ರ ಬಂದು ಮಾತಾಡ್ತೀನಿ. ನಿನಗಿದಕ್ಕೆ ಒಪ್ಪಿಗೆ ಇದ್ದರೆ ನಾನು ನಿನ್ನ ಪ್ರೀತಿ ಮಾಡ್ತೀನಿ, ಓಕೆನಾ ಹೇಳು ಅಂತ ಕೇಳಿ. ಅವ್ರು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿ ಮಾಡಿರೋದೇ ಆದರೆ ಒಪ್ಕೊತಾರೆ. ಅಷ್ಟು ತಿಳುವಳಿಕೆ ಇಟ್ಕೊಂಡು ಪ್ರೀತಿ ಮಾಡಿ. ಭಯ ಪಡೋದು ಏನೋ ನೆಸೆಸರಿ ಇಲ್ಲ. ಪ್ರೀತಿ ಅಂದರೆ ಭಯ ಪಟ್ಕೊಂಡು, ಹುಡುಗಿರಂದ್ರೆ ಭಯ ಪಟ್ಕೊಂಡು, ಅಥವಾ ಹುಡುಗರು ಅಂದರೆ ಭಯ ಪಟ್ಕೊಂಡು ಬದುಕುವಂಥ ಕಾಲ ಇದಲ್ಲ. ಎಲ್ಲ ಅಲ್ಲೇ ಬಹುಮಾನ ಅಂತಾರಲ್ಲ, ಹಂಗೆ ನಿಮ್ಗೇನೇ ಡೌಟ್ಗಳಿದ್ರು ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ. ಎಲ್ಲ ಹುಡುಗಿರುಗಳು ಮೋಸ ಮಾಡೋ ಹುಡುಗಿರೇ ಆಗಿರಲ್ಲ, ಎಲ್ಲ ಹುಡುಗರು ಕೂಡ ಮೋಸ ಮಾಡೋ ಹುಡುಗರೇ ಆಗಿರಲ್ಲ. ಇಂಥ ಪ್ರೇಮಿಗಳು ಕೂಡ ಇರ್ತಾರೆ. ಈ ಬಿಬೇಕ್ ಮತ್ತು ಶ್ರೀಜನಾ ಅಂತ ಕಪ್ಪಲ್ ಇದ್ದಾರಲ್ಲ, ಅಂಥ ಲವರ್ಸ್ಗಳು ಕೂಡ ಇರ್ತಾರೆ. ಅದು ಈ ಕಾಲದಲ್ಲಿ ಸಿಕ್ಕವ್ರನ್ನೆಲ್ಲ ಲವ್ ಮಾಡೋದು ಬಿಟ್ಟು ಜೆನ್ಯೂನಾಗಿ ಹುಡುಕ್ಬೇಕು ಅಷ್ಟೇ.